ರಾಹುಲ್ ಗಾಂಧಿ ಅವರು ಬಂದು ಭಾರತ್ ಜೋಡೋ ಯಾತ್ರೆ ಪ್ರಾರಂಭ ಮಾಡಿದ್ರು. ಆ ಭಾರತ್ ಜೋಡೋ ಯಾತ್ರೆಯಲ್ಲಿ ನೀವೆಲ್ಲ ಬಂದ್ರಿ, ಮೇಕೆದಾಟು ಪಾದಯಾತ್ರೆಗೆ ನೀವೆಲ್ಲ ಬಂದ್ರಿ, ಬಂದು ನೋಡಿದ್ರಿ. ಬಡತನ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಯಿತು. ಈ ದೇಶದಲ್ಲಿ ಐಕ್ಯತೆ ಬಗ್ಗೆ ಚರ್ಚೆ ಆಯಿತು. ಜಾತಿ ವಿಭಿನ್ನ ಬಗ್ಗೆ ಚರ್ಚೆ ಆಯಿತು. ಅದಾದಮೇಲೆ ನಿರುದ್ಯೋಗ ಬಗ್ಗೆ ಚರ್ಚೆ ಆಯಿತು. ಬೆಲೆ ಏರಿಕೆ ವಿಪರೀತ ಆಗೋಯ್ತು. ಆದಾಯ ಎಲ್ಲ ಪಾತಾಳ್ಕೊಂಡೋಯ್ತು. ಏನು ಮಾಡಬೇಕು ಅಂತ ಚರ್ಚೆ ಮಾಡ್ದು. ವಿರೋಧ ಪಾರ್ಟಿಲಿ ಇದ್ಕೊಂಡು 5 ಗ್ಯಾರಂಟಿಗಳು ಕೊಡಬೇಕು ಅಂತ ತೀರ್ಮಾನ ಆಯಿತು. 5 ಗ್ಯಾರಂಟಿ. ನಾವು ಮೊದಲನೇ ಗ್ಯಾರಂಟಿ ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಮಹಾತ್ಮ ಗಾಂಧೀಜಿಯವರು ಬೆಳಗಾಮಲ್ಲಿ ಅಧಿವೇಶನ ಮಾಡಿ ಅಧ್ಯಕ್ಷರಾಗಿದ್ದರು. ಆ ಜಾಗಕ್ಕೆ ಹೋದೋ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು. ಅಲ್ಲಿ ಹೋಗಿ ಚಿಕ್ಕೋಡಿಲಿ ತೀರ್ಮಾನ ಮಾಡ್ದು. ಈಗ ನಾವು ಜ್ಯೋತಿ ಹಚ್ಚಿದ್ವಲ್ಲ, ಜ್ಯೋತಿ ಹಂಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ವಿದ್ಯುತ್ ಶಕ್ತಿಯ ಗೃಹ ಜ್ಯೋತಿ ಅಂತ ಅನೌನ್ಸ್ ಮಾಡ್ತು. ಎಲ್ಲರಿಗೂ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆ ತಾನೇ? ಬರ್ತಾ ಇದೆ ಅಲ್ಲಯ್ಯ? ಬರ್ತಾ ಇದೇನ್ರಿ? ಬರ್ತಾ ಇದೆ. ಅದಾದ ಮೇಲೆ ಎರಡನೇದು ಸಿದ್ದರಾಮಯ್ಯನವ್ರು ಹೇಳಿದ್ರು, ನೋಡಪ್ಪ ನಾನು 7 kg ಕೊಡ್ತಿದ್ದೆ, ಯಡಿಯೂರಪ್ಪ 5 kg ಇಳಿಸ್ಬಿಟ್ಟು ಬೊಮ್ಮಾಯಿ ಇವರಿಬ್ರು ಸೇರಿಕೊಂಡು 10 kg ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಅದು ಅನ್ನಭಾಗ್ಯ 10 kg ಅಂತ ನಾವು ಅನೌನ್ಸ್ಮೆಂಟ್ ಮಾಡಿದ್ವು. ಅದಾದಮೇಲೆ 3ನೇ ಗ್ಯಾರಂಟಿ ಏನು ಮಾಡಬೇಕು ಅಂತ ತೀರ್ಮಾನ ಆಯಿತು. ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಗಳು ಇಂದಿರಾ ಗಾಂಧಿ ಮೊಮ್ಮಗಳು ಅವ್ರನ್ನ ಕಳಿಸ್ದೋ. ವಿಧಾನಸಭಾ ಇದರಲ್ಲಿ ಪ್ಯಾಲೇಸಲ್ಲಿ ಚರ್ಚೆ ಮಾಡ್ದೋ. ನೀವೆಲ್ಲ ಬಂದಿದ್ರಿ, ಹೆಣ್ಮಕ್ಳೆಲ್ಲ ಭಾಳ ಜನ ಬಂದಿದ್ರು, ಚನ್ನಪಟ್ಟಣದಿಂದ ಬಂದಿದ್ರು. ಸೇರಿ ಕೇಳ್ದೋ ಹೆಣ್ಮಕ್ಳನ್ನ ಏನು ಬೇಕು ಅಂತ ಕೇಳಿದ್ರು. ನಮಗೆ ಸಂಸಾರ ನಡ್ಸೋಕೆ ಆಗ್ತಾ ಇಲ್ಲ, ಹಾಲಿನ ಬೆಲೆ ಜಾಸ್ತಿ ಆಗೋಯ್ತು, ಉಪ್ಪಿನ ಬೆಲೆ ಜಾಸ್ತಿ ಆಗೋಯ್ತು, ಸೋಪ್ ಬೆಲೆ ಜಾಸ್ತಿ ಆಗೋಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಗಿ 400ರಿಂದ 1100 ರೂಪಾಯಿ ಆಗೋಯ್ತು, ನಮಗೆ ಬೇಳೆ ಬೆಲೆ ಜಾಸ್ತಿ ಆಗೋಯ್ತು, ದುಡ್ಡು ಕೊಡ್ರಪ್ಪ ಸಂಸಾರ ನಡೆಸ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ತೀರ್ಮಾನ ಮಾಡಿ ಗೃಹಲಕ್ಷ್ಮಿ ಅಂತ ಮಾಡಿದ್ರು. 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಆಗ ಪ್ರಿಯಾಂಕಾ ಗಾಂಧಿ ಹೇಳಿದ್ರು, ಡಿ.ಕೆ ನೀನು ಸಿದ್ದರಾಮಯ್ಯನವ್ರು ನನ್ನ ಎದುರಿಗೆ ಚೆಕ್ಗೆ ಸೈನ್ ಹಾಕಬೇಕು ಅಂದರು. ಸೊ ಅಲ್ಲೇ ಚೆಕ್ ಸೈನ್ ಹಾಕಿ ನಾವಿಬ್ರು ಸೇರಿ ಚೆಕ್ಗೆ ಸೈನ್ ಹಾಕ್ತೋ. 2,000 ರೂಪಾಯಿ ಈಗಾಗಲೇ ಸುಮಾರು ಪ್ರತಿ ತಿಂಗಳು ಲಾಸ್ಟ್ ಅಕ್ಟೋಬರಿಂದ ಇವತ್ತವರೆಗೂ ಎಲ್ಲರಿಗೂ ಕೂಡ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆಯೋ ಇಲ್ಲೋ ದಯವಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ನಿಮ್ಮ ಹೆಂಗಸ್ಗಳಿಗೆ ಬರ್ತಾ ಇದೆಯೋ ಇಲ್ಲ ಹೇಳ್ರೆ ನೀವು. ನಾವು ನಿಮಗೆ ಬೇಕು ಅಂತ ಕೊಡಲಿಲ್ಲ. ನಿಮ್ಗೆ ಕೊಟ್ಟಿದ್ರೆ ನೀವೆಲ್ಲ ವೈನ್ ಶಾಪ್ ಹೋಯ್ತಿದ್ರಿ, ನಮ್ಗೆ ಗೊತ್ತಿತ್ತು. ನಾವು ಅದಕ್ಕೆ ನಾವು ಕೊಡಲಿಲ್ಲ, ಹೆಣ್ಮಕ್ಳಿಗೆ ಕೊಟ್ಟು ಎಲ್ಲರಿಗೂ 2,000 ರೂಪಾಯಿ ಬರ್ತಾ ಇದೆ. ಅದಾದಮೇಲೆ ಶಕ್ತಿ ಯೋಜನೆ ಅಂತೇಳಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಂಥ ಒಂದು ಅವಕಾಶನ ಮಾಡಿಕೊಟ್ಟು, ಆ ಯುವಕರಿಗೆ 3,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಕೊಟ್ಟು. ನಾನು ಕುಮಾರಣ್ಣನ ಕೇಳ್ತಾ ಇದ್ದೀನಿ, ನೀ ನನ್ನ ಬಗ್ಗೆ ಏನು ಬೇಕಾದ್ರೂ ಟೀಕೆ ಮಾಡು, ನಿಮ್ಮಪ್ಪ ಏನು ಬೇಕಾದ್ರೂ ಮಾತಾಡಲಿ, ಇಂಥದ್ದು ಒಂದು ಕಾರ್ಯಕ್ರಮ ಹೇಳಯ್ಯ ನೀನು ಕುಮಾರಸ್ವಾಮಿ. 5 ವರ್ಷ ನಿಮ್ಮ ಕುಟುಂಬದಲ್ಲಿ ಅಧಿಕಾರ ಇತ್ತಲ್ಲ, ಒಬ್ಬ ಬಡವನಿಗೆ ಇಂದಿರಾ ಗಾಂಧಿ ಕೊಟ್ಟಂಗೆ 50 ರೂಪಾಯಿ ಪೆನ್ಷನ್ ಏನಾರು ಕೊಟ್ಟಿದ್ಯೇನ್ರಿ?